ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಯಾವ ಥರ ಉಪ್ಪಿಟ್ಟು ಕೊಟ್ಟ ಟೊಮೊಟೊ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಟೊಮೊಟೊ ಉಪ್ಪಿಟ್ಟು ಅಥವಾ ಟೊಮೊಟೊ ಕಿಚಡಿ ಅಂದರೂ ಅಂತ ಕೂಡ ಕರಿಬೋದು. ತುಂಬಾ ರುಚಿಯಾಗಿರುತ್ತದೆ. ಒಂದು ಸಲ ಮಾಡಿದ್ರೆ ಈ ರೀತಿ ಪದೇ ಪದೇ ಮಾಡಬೇಕು ಅನಿಸುತ್ತೆ. ಉಪ್ಪಿಟ್ಟು ತಿಂದೇ ಇರೋರು ಸಹ ಈ ಉಪ್ಪಿಟ್ಟನ್ನ ತಿಂತಾರೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಟೊಮೊಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೆ. ಬನ್ಸಿ ರವೆ, ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕುಕ್ಕಿಂಗ್ ಆಯಿಲ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಳ್ಳೋಣ ಎಣ್ಣೆಗೆ. ಈಗ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಶುಂಠಿ, ಸ್ವಲ್ಪ ಎಣ್ಣೆ ಫ್ರೈ ಆಗಲಿ. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಇದು ಆಪ್ಷನಲ್ಲು. ಈರುಳ್ಳಿ ಬೇಡ ಅಂದವರು ಸ್ಕಿಪ್ ಕೂಡ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡೋಣ. ಕರಿಬೇವಿನ ಸೊಪ್ಪು, ಈಗ ಬಟಾಣಿ ಕೂಡ ಸೇರಿಸ್ಕೊಳ್ಳೋಣ. ಹಸಿ ಬಟಾಣಿ, ಕ್ಯಾರೆಟು ಮತ್ತು ನಿಮ್ಗೆ ಯಾವ್ದು ಬೇಕಾದ್ರೂ ತರಕಾರಿನ ಹಾಕ್ಕೋಬೋದು. ಕ್ಯಾರೆಟು, ಹುಳಿಕಾಯಿ ಕೂಡ ಸೇರಿಸ್ಕೋಬೋದು ಇದಕ್ಕೆ. ಪಕ್ಕದ ಒಲೆಯಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೆ. ಈಗ ರವೆ ಹುರ್ಕೊಳ್ಳೋಣ. ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಕಟ್ಟಿಬಿಡುತ್ತೆ. ನೋಡಿ, ರವೆ ಎಲ್ಲ ಹುರ್ಕೊಂಡಾಗಿದೆ. ಈಗ ರುಬ್ಕೊಂಡಿರೋಂಥ ಟೊಮೊಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಚೆನ್ನಾಗೀಗ ಬಾಯ್ಲ್ ಆಗಿದೆ. ಈ ಸಮಯದಲ್ಲಿ ರವೆ ಸೇರಿಸ್ಕೊಳ್ಳೋಣ. ಈಗ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀರು ಮಾಡ್ತಾ ಇದೆ. ಈಗ ಈ ರವೆಗೆ ನೀರು ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬಾಯ್ಲ್ ಆಗಲಿ. ಒಳ್ಳೆ ನೀರು ಹಾಕಿದ್ರೆ ಬೇಗನೆ ಆಗುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಸಿ ಬಿಸಿಯಾದ ಟೊಮೊಟೊ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿರುತ್ತದೆ ಟೊಮೊಟೊ ಫ್ಲೇವರ್ನ ಉಪ್ಪಿಟ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನಿಸುತ್ತೆ. ಉಪ್ಪಿಟ್ಟು ತಿಂದೇ ಇರೋರು ಸಹ ಈ ಉಪ್ಪಿಟ್ಟನ್ನ ತಿಂತಾರೆ. ಸೊ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ. ಈಗ ಗಣೇಶ ಟೇಸ್ಟ್ ಮಾಡಿ ನೋಡಿ ಹೇಳ್ತಾನೆ ಹೇಗಿದೆ ಅಂತ ಟೊಮೊಟೊ ಉಪ್ಪಿಟ್ಟು.
ತುಂಬ ರುಚಿಯಾಗಿದೆ ಟೊಮೊಟೊ ಉಪ್ಪಿಟ್ಟು. ಟೊಮೊಟೊ ಕಮ್ಮಿ ಆದರೂ ಉಪ್ಪಿಟ್ಟಿಗೆ ಟೊಮೊಟೊ ತಿನ್ಬೋದು. ನೋಡಿ, ಟೊಮೊಟೊ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಡಿನ್ನರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ. ನೀವು ಕೂಡ ಹೇಗಿದೆ ಅಂತ ಮನೇಲಿ ಟ್ರೈ ಮಾಡಿ ತಿಳಿಸಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟ್ಗೆ ಶೇರ್ ಮಾಡಿ. ನೋಡಿ, ಟೊಮೊಟೊ ಉಪ್ಪಿಟ್ಟು ಎರಡೂ ತಿಂತಾರೆ, ಸೂಪರಾಗಿದೆ ಅಂತೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.